ಹೆಚ್ಚು ಹಾಲು ಇಟ್ಕೊಳ್ಟು ಹೆಚ್ಚು ಲಾಭನ. ಒಬ್ಬ ರೈತ 20 ಲೀಟರ್ ಹಾಲು ಕೊಡುವಂತ HF ಹಸುನ ತಗೊಂಡ್ಬಂದ. ಇನ್ನೊಬ್ಬ ರೈತ 12 ಲೀಟರ್ ಕೊಡುವಂತ ಜೆರ್ಸಿ ಹಸುನ ತಗೊಂಡ್ಬಂದ. ವರ್ಷದ ಕೊನೆಯಲ್ಲಿ ಜೆರ್ಸಿ ಸಾಕಿದ ರೈತನ ಜೇಬಿನಲ್ಲಿ 25,000 ರೂಪಾಯಿ ಹೆಚ್ಚು ಉಳ್ಕೊಂಡಿತ್ತು. ಹೇಗೆ 8 ಲೀಟರ್ ಕಡಿಮೆ ಹಾಲು ಕೊಟ್ರು ಹೆಚ್ಚು ಲಾಭನ? ಹಾಗಾದ್ರೆ HF ರೈತನ ಹಣ ಎಲ್ಲಿ ಮಾಯವಾಯಿತು? ಈ ವಿಡಿಯೋದಲ್ಲಿ ಆ 4 ಜಾಗಗಳನ್ನ ನಿಮ್ಗೆ ನಾನು ತೋರಿಸ್ತೀನಿ. ಪೆನ್ನು ಪೇಪರ್ ತಗೊಂಡು ರೆಡಿ ಆಗಿರಿ, ನಿಜವಾದ ಲೆಕ್ಕನ ಹಾಕೋಣ. ಡೈರಿಗಳಲ್ಲಿ ನೀವು ಎಷ್ಟು ಲೀಟರ್ ಹಾಕ್ತಿರಲ್ಲ ಅದ್ರ ಮೇಲೆ ಬೆಲೆ ನಿಮ್ಗೆ ಕೊಡೋದಿಲ್ಲ. ಅದರಲ್ಲಿ ಇರುವಂತ SNF ಫ್ಯಾಟ್ ಮೇಲೆ ಬೆಲೆ ನಿಗದಿ ಆಗುತ್ತೆ. HF ಹಾಲು ಫ್ಯಾಟ್ 3.5%, ಸುಮಾರು 32 ರೂಪಾಯಿ ಪ್ರತಿ ಲೀಟರ್ ಸಿಗುತ್ತೆ. ಜೆರ್ಸಿ ಹಾಲು ಫ್ಯಾಟ್ ಸರಾಸರಿ 4.8%, ಸುಮಾರು 38 ರೂಪಾಯಿ ಪ್ರತಿ ಲೀಟರ್ ಸಿಗುತ್ತೆ. HF ಆದಾಯ ನಾವು ನೋಡೋದಾದ್ರೆ 20 ಲೀಟರ್ಗೆ 32 ರೂಪಾಯಿ ಹಾಕಿದ್ರೆ 640 ರೂಪಾಯಿ ಪ್ರತಿ ದಿನಕ್ಕಾಗುತ್ತೆ. ಜೆರ್ಸಿ ಆದಾಯ 12 ಲೀಟರ್ಗೆ 38 ರೂಪಾಯಿ ಹಾಕಿದ್ರೆ 456 ರೂಪಾಯಿ ಪ್ರತಿ ದಿನಕ್ಕೆ. ಈಗ ಖರ್ಚು ನಾವು ನೋಡೋದಾಯ್ತು ಅಂದ್ರೆ HF ಫೀಡ್ ಬಗ್ಗೆ ನಾವು ಮಾತಾಡೋದೈತೆ ಅಂದ್ರೆ HF ಗೆ 220 ರೂಪಾಯಿ ಬೇಕು, ಪ್ಲಸ್ ನೀರ್ ಬೇಕು, ಫ್ಯಾನ್ ಬೇಕು, ಶೆಡ್ ನ ನಿರ್ವಹಣೆ ಅಂತ ಎಲ್ಲ ಇಟ್ಕೊಂಡ್ರೆ ದಿನಕ್ಕೆ 250 ರೂಪಾಯಿ ಬೀಳುತ್ತೆ. ಜೆರ್ಸಿ ಫೀಡ್ ಬಗ್ಗೆ ನಾವು ಮಾತಾಡೋದಾದ್ರೆ 150 ರೂಪಾಯಿಯಲ್ಲಿ ಪ್ಲಸ್ ನಿರ್ವಹಣೆ ಅಂತ ಇನ್ನೊಂದು 15 ರೂಪಾಯಿ ಹಾಕೊಂಡ್ರೆ 165 ರೂಪಾಯಿಯಲ್ಲಿ ಒಂದಿನ ಜೆರ್ಸಿ ಕಳೆಯುತ್ತೆ. ದಿನದ ನಿವ್ವಳ ಲಾಭ ನಾವೇನಾದ್ರೂ ನೋಡೋದಾಯ್ತು ಅಂದ್ರೆ HF ಅಲ್ಲಿ 640 ರೂಪಾಯಿಯಲ್ಲಿ 250 ರೂಪಾಯಿ ಮೈನಸ್ ಮಾಡ್ತು ಅಂದ್ರೆ 390 ರೂಪಾಯಿ ಬೀಳುತ್ತೆ. ಜೆರ್ಸಿದು 456 ರೂಪಾಯಿಯಲ್ಲಿ 165 ರೂಪಾಯಿ ಮೈನಸ್ ಮಾಡ್ತಾ ಅಂದ್ರೆ 291 ರೂಪಾಯಿ ಬೀಳುತ್ತೆ. ಈ ಲೆಕ್ಕದ ಪ್ರಕಾರ ನೋಡೋದಾದ್ರೆ HF ಮುಂದೆ ಇದೆಯಲ್ಲ, ಹಾಗಾದ್ರೆ ಲಾಸ್ ಎಲ್ಲಿ ಬಂತು? ಇಲ್ಲೇ ಇದೆ ಟ್ವಿಸ್ಟ್. ಇದೆಲ್ಲ ಲೆಕ್ಕ ಹಸು ಆರೋಗ್ಯವಾಗಿದ್ದಾಗ ಮಾತ್ರ. HF ರೈತನ ಹಣ ಮಾಯವಾದಂತ 4 ಜಾಗವನ್ನ ನೋಡೋಣ. ಜಾಗ ನಂಬರ್ 1, ಬೇಸಿಗೆ ದಿನ. ನೀವು ನೋಡ್ಬೇಕು 27 ಡಿಗ್ರಿ ಸೆಲ್ಸಿಯಸ್ ದಾಟಿದ್ರೆ HF ಹಸುಗೆ ಹೀಟ್ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಸೊ ದಿನಕ್ಕೆ 3 ರಿಂದ 4 ಲೀಟರ್ ಹಾಲು ಕಡಿಮೆ ಆಯ್ತು ಅಂದ್ರೆ 90 ದಿನಕ್ಕೆ 10,000 ರೂಪಾಯಿ ಮಂಗಮಯ. ಎರಡನೇ ಜಾಗ ಅಂದ್ರೆ ತಡವಾಗಿ ಗರ್ಭಧಾರಣೆ ಮಾಡಿಸೋದು. HF ನಲ್ಲಿ ಕಾಲಿಂಗ್ ಟೈಮ್ 13 ತಿಂಗಳಿಗೆ ಇರುತ್ತೆ. ಕೆಲವೊಂದ್ಸರ್ತಿ 15 ರಿಂದ 16 ತಿಂಗಳಿಗೆ ಹೋಯ್ತು ಅಂದ್ರೆ 3 ತಿಂಗಳು ಎಕ್ಸ್ಟ್ರಾ ಆಗುತ್ತೆ. ಆ ಟೈಮಲ್ಲಿ ನೀವು ಫೀಡ್ ಖರ್ಚು ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಹಾಲು ಇರೋದಿಲ್ಲ. ಇದನ್ನ ನಾವು ಕ್ಯಾಲ್ಕುಲೇಷನ್ಗೆ ಏನಾದ್ರು ತಗೋತಾ ಅಂದ್ರೆ 8 ರಿಂದ 12,000 ರೂಪಾಯಿ ಪ್ರತಿ ಹಸುವಿಂದ ನಮಗೆ ಲಾಸ್ ಆಗ್ತಾ ಇರುತ್ತೆ. ಮೂರನೇ ಜಾಗ ಕೆಚ್ಚಲ ಬಾವು. ಒಂದ್ಸರ್ತಿ ಬಂತು ಅಂದ್ರೆ ಆಂಟಿಬಯೋಟಿಕ್ಸು, ಡಾಕ್ಟರ್ ಖರ್ಚು ಅಂತ ಹೇಳಿ 2 ರಿಂದ 3,000 ಕಿತ್ತೋಗುತ್ತೆ. ಜೊತೆಗೆ 5 ರಿಂದ 6 ದಿನದವರೆಗೂ ಹಾಲನ್ನು ಕೂಡ ನಾವು ಡೈರಿಗೆ ಹಾಕೋಂಗಿಲ್ಲ. ಆ ಹಾಲ್ದು ಕೂಡ ಲಾಸ್ ಆಗುತ್ತೆ. ಹಂಗೆಲ್ಲೇ ನಾವು ಎಲ್ಲಾದ್ರೂ ತಗೋಬೇಕಾಯ್ತಂದ್ರೆ 5 ರಿಂದ 7,000 ನಿಮ್ಗೆ ಒಂದ್ ಸರ್ತಿ ಕೆಚ್ಚಲು ಬಾವು ಬಂದ್ರೆ ಖರ್ಚು ಬರುತ್ತೆ. 4ನೇ ಜಾಗ ಹಸುವಿನ ಆಯಸ್ಸು. HF ಸರಾಸರಿ 4 ರಿಂದ 5 ಲ್ಯಾಕ್ಟೇಷನ್ ಕೊಡ್ತೈತಿ. ಜೆರ್ಸಿ 6 ರಿಂದ 8 ಲ್ಯಾಕ್ಟೇಷನ್ ಕೊಡ್ತೈತಿ. ಸೊ 2 ಹಸುನ ನೀವು 80,000 ಕೊಟ್ಟು ತಗೊಂಡ್ಬಂದ್ರು ಕೂಡ HFದು 4 ಲ್ಯಾಕ್ಟೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ 20,000ಕ್ಕೆ 1 ಬಿದ್ದಂಗೆ ಆಯ್ತು. ಜೆರ್ಸಿ 7 ಲ್ಯಾಕ್ಟೇಷನ್ ಕನ್ಸಿಡರೇಷನ್ ತಗೊಂಡ್ರೆ 11,000ಕ್ಕೆ 1 ಲ್ಯಾಕ್ಟೇಷನ್ ಬಿದ್ದಂಗೆ ಆಗುತ್ತೆ. ಒಟ್ಟಾರೆಯಾಗಿ ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ HF ಸಾಕಿರುವಂತ ರೈತನ ಖಾತೆಯಿಂದ 30 ರಿಂದ 35,000 ರೂಪಾಯಿ ಮಂಗಮಯ ಆಗುತ್ತೆ. ಇದೇ ಕಾರಣಗಳಿಂದ. ಹಾಗಾದ್ರೆ HF ಯಾವಾಗಾದ್ರೂ ಲಾಸ್ ಏನೇನ? ಹಾಗೇನಿಲ್ಲ. HFಕ್ಕೆ ಬೇಕಾಗಿರುವಂತ ಒಂದು ವಾತಾವರಣ ಚೆನ್ನಾಗಿರ್ಬೇಕು, ಕೂಲ್ ಆಗಿರುವಂತ ಪ್ರದೇಶ ಬೇಕು. ಎರಡನೇದು ಉತ್ತಮವಾದ ಶೆಡ್ ಬೇಕು, ನೀರಿನ ವ್ಯವಸ್ಥೆ ಬೇಕು, ಫಾಗರ್ ಬೇಕು, ಫೀಡು ಕೂಡ ಬೇಕು. ಸೊ ಈ ತರದ ಮೇಂಟೆನೆನ್ಸ್ ನಿಮ್ಮ ಹತ್ರ ಇದ್ರೆ HF ಅಲ್ಲಿ ಕಿಂಗ್ ಆಗಿ ಗೆಲ್ಲುತ್ತೆ. ನಿಮ್ಮ ಹತ್ರ ಬಂಡವಾಳ ಕಡಿಮೆ ಇದೆ, ಒಂದ್ ಸ್ವಲ್ಪ ಬಿಸಿಲು ಪ್ರದೇಶದಲ್ಲಿ ನೀವೇನಾದ್ರೂ ಇದ್ರೆ ಜೆರ್ಸಿ ಅಲ್ಲಿ ನಿಮಗೆ ಹೆಚ್ಚು ಲಾಭನ ತಗೊಂಡ್ ಬಂದು ಕೊಡುತ್ತೆ. ತೀರ್ಮಾನ ನಿಮ್ ಮೇಲೆ ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಹಸು ತಗೋಬೇಕಾದ್ರೆ ಎಷ್ಟು ಲೀಟರ್ ಕೊಡುತ್ತೆ ಅನ್ನೋದನ್ನ ಯಾವತ್ತು ಕೇಳಕ್ ಹೋಗಬೇಡಿ. ಈ ಹಸುನ್ ತಗೊಂಡ್ರೆ ಎಷ್ಟು ಲಾಭ ನಿಮಗೆ ಉಳಿಯುತ್ತೆ ಅನ್ನೋದನ್ನ ಯೋಚನೆ ಮಾಡಿಬಿಟ್ಟು ಆ ಹಸುವನ್ನ ನೀವು ಖರೀದಿ ಮಾಡಿ. ಹೈನುಗಾರಿಕೆ ಬಗ್ಗೆ ತಿಳ್ಕೊಳ್ಳೋಕೆ ಗೌ ಸಂಪೂರ್ಣ ಚಾನೆಲ್ ಅನ್ನ ಫಾಲೋ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಕೂಡ ಮಾಡಿ.